ರಾಯರ ಒಲುಮೆ ನಮ್ಗೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಸ್ತೋತ್ರಗಳಿದೆಯಾ? ಅಮೃತ ಸದೃಶವಾಗಿರತಕ್ಕಂತ ಕಾಮಧೇನು ಕಲ್ಪವೃಕ್ಷವಾಗಿರತಕ್ಕಂತ ಸ್ತೋತ್ರ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಅಂತ ಶುರುವಾಗುತ್ತೆ. ಆ ಸ್ತೋತ್ರದಲ್ಲಿ ಹೇಳಿದಲ್ಲ 3 ಭಾಗ ಇದೆ. ಒಂದು ರಾಯರ ಒಂದು ಅವತಾರ ಭೂತ ಹೇಗಾಯ್ತು, ರಾಯರು ಯಾರು, ರಾಯರು ಇಲ್ಲಿಂದ ಬಂದ್ರು, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲ ಹೇಳ್ತಾರೆ. ಅದಾದ್ಮೇಲೆ ರಾಯರ ಗುಣಗಳನ್ನು ಹೇಳ್ತಾರೆ. ಅದಾದ್ಮೇಲೆ ರಾಯರ ಸ್ತೋತ್ರ ಪಾರಾಯಣದಿಂದ ನಿಮ್ಗೆ ಏನ್ ಫಲ ಬರುತ್ತೆ ಅನ್ನೋದನ್ನ ಹೇಳ್ತಾ ಬರ್ತಾರೆ. ರಾಯರ ಮಠಗಳಲ್ಲಿ ರಾಯರ ವೃಂದಾವನಕ್ಕೆ ಅಭಿಷೇಕ ಆಗೋದೆ ಆ ಸ್ತೋತ್ರವನ್ನ ಹೇಳ್ತಾ. ಈ ಅಪ್ಪಣ್ಣಾಚಾರ್ಯರಿಗೂ ರಾಯರಿಗೂ ಬಹಳ ಅವಿನಾಭಾವ ಸಂಬಂಧ. ಎಲ್ಲಿ ನಾನು ವೃಂದಾವನಸ್ಥ ಆಗೋ ವಿಚಾರ ಅವ್ರಿಗೆ ತಿಳಿಸಿದ್ರೆ ಇವರು ನನ್ನನ್ನ ವೃಂದಾವನ ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ, ಬಂದು ಆಗ್ರಹ ಮಾಡ್ಬಿಡ್ತಾರೆ, ಹೋಗ್ಬೇಡಿ ನೀವು, ಅಯ್ಯೋ ನಮ್ ಗುರುಗಳು ಕಣ್ಮರೆ ಆಗ್ಬಿಟ್ರಲ್ಲ, ಹೋಗಿ ವೃಂದಾವನದಲ್ಲಿ ಕೂತ್ಬಿಟ್ರು ಅಂತಂದು ಆ ನದಿಗೆ ಧುಮುಕ್ಬಿಡ್ತಾರೆ. ಹಾರಿ ಅವ್ರ ಮೈ ಮರೆತು ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಒಳಗಡೆ ಇರತಕ್ಕಂತ ಆ ಗುರು ಭಕ್ತಿ ಏನಿರುತ್ತಲ್ಲ ಅದು ಒಂದು ಸ್ತೋತ್ರವನ್ನ ಹೇಳಿಸುತ್ತೆ. ಅದೇ ರಾಘವೇಂದ್ರ ಸ್ತೋತ್ರ. ರಾಯರ ಸ್ತೋತ್ರಕ್ಕೆ ಇರತಕ್ಕಂತ ಆ ಒಂದು